ಪ್ರಾಮಾಣಿಕ ರೈತನ ಕಥೆ. ಒಂದು ಹಳ್ಳಿಯಲ್ಲಿ ರಾಮು ಎಂಬ ಬಡ ರೈತನು ವಾಸಿಸುತ್ತಿದ್ದನು. ಅವನು ತುಂಬಾ ಶ್ರಮಜೀವಿ ಮತ್ತು ಪ್ರಾಮಾಣಿಕನಾಗಿದ್ದನು. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದನು. ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುವಾಗ ಅವನಿಗೆ ಒಂದು ಚಿನ್ನದ ಚೀಲ ಸಿಕ್ಕಿತು. ಆ ಚೀಲದಲ್ಲಿ ಅನೇಕ ಚಿನ್ನದ ನಾಣ್ಯಗಳು ಇದ್ದವು. ರಾಮು ಬಡವನಾಗಿದ್ದರೂ ಆ ಚಿನ್ನವನ್ನು ತನ್ನದಾಗಿಸಿಕೊಳ್ಳುವ ಆಸೆ ಮಾಡಲಿಲ್ಲ. ಇದು ಯಾರಿಗೋ ಸೇರಿದ್ದು, ಅವರಿಗೆ ಮರಳಿಕೊಡಬೇಕು ಎಂದು ಯೋಚಿಸಿದನು. ಅವನು ಹಳ್ಳಿಯ ಜನರಲ್ಲಿ ವಿಚಾರಿಸಿ ಆ ಚೀಲವು ಶ್ರೀಮಂತ ವ್ಯಾಪಾರಿಯದ್ದೆಂದು ತಿಳಿದುಕೊಂಡನು. ರಾಮು ವ್ಯಾಪಾರಿಯ ಮನೆಗೆ ಹೋಗಿ ಚಿನ್ನದ ಚೀಲವನ್ನು ಹಿಂದಿರುಗಿಸಿದನು. ತನ್ನ ಕಳೆದು ಹೋದ ಸಂಪತ್ತು ಮರಳಿ ಸಿಕ್ಕಿದ್ದಕ್ಕೆ ವ್ಯಾಪಾರಿ ತುಂಬಾ ಸಂತೋಷಪಟ್ಟನು. ಅವನು ರಾಮುವಿಗೆ ಬಹುಮಾನವಾಗಿ ಕೆಲವು ಚಿನ್ನದ ನಾಣ್ಯಗಳನ್ನು ನೀಡಲು ಪ್ರಯತ್ನಿಸಿದನು. ಆದರೆ ರಾಮು, ನಾನು ಮಾಡಿದದ್ದು ನನ್ನ ಕರ್ತವ್ಯ, ಪ್ರಾಮಾಣಿಕತೆಯೇ ನನ್ನ ದೊಡ್ಡ ಸಂಪತ್ತು ಎಂದು ಹೇಳಿದನು. ರಾಮುವಿನ ಒಳ್ಳೆಯ ಗುಣವನ್ನು ಮೆಚ್ಚಿದ ವ್ಯಾಪಾರಿ ಅವನಿಗೆ ಸಹಾಯ ಮಾಡಿ ಅವನ ಜೀವನ ಸುಧಾರಿಸಲು ಅವಕಾಶ ನೀಡಿದನು. ಆ ದಿನದಿಂದ ಹಳ್ಳಿಯ ಎಲ್ಲರೂ ರಾಮುವನ್ನು ಗೌರವದಿಂದ ನೋಡಿದರು. ನೀತಿ, ಸತ್ಯ ಮತ್ತು ಪ್ರಾಮಾಣಿಕತೆ ಯಾವಾಗಲೂ ಒಳ್ಳೆಯ ಫಲವನ್ನು ನೀಡುತ್ತದೆ.